ಈ ಮದ್ವೆ ಎಲ್ಲ ಆಗೋ ಟೈಮಲ್ಲೇ ಆಗೋದು ಆಯ್ತಾ. ತುಂಬಾ ಅರ್ಜೆಂಟಲ್ಲಿ ಆಗೋದಂತದಲ್ಲ ಮದ್ವೆ ಇದು ಆಯ್ತಾ. ಈ ಸ್ಕ್ರೀನ್ ಶಾಟ್ ನೋಡಿ, ಅವ್ರು 3 ವರ್ಷದಿಂದ ಟ್ರೈ ಮಾಡ್ತಿದಾರಂತೆ ಮ್ಯಾಟ್ರಿಮೋನಿಯಲ್ಲಿ, ಆಗ್ತಾ ಇಲ್ಲ. ದೋ ಯು ಆರ್ ಹ್ಯಾವಿಂಗ್ ಸ್ಟೆಬಿಲಿಟಿ, ನಿಮಗೆ ಸಿಗ್ತಾ ಇಲ್ಲ ಅಂದ್ರೆ ಐ ಬಿಲೀವ್ ನಿಮಗೆ ದೇವರು ಇನ್ನೊಂದೇನೋ ಇಟ್ಟಿದ್ದಾರೆ, ಅಂದ್ರೆ ಇನ್ನೊಂದೇನೋ ದೊಡ್ಡ ಆಪರ್ಚುನಿಟಿನೋ ದೊಡ್ಡದೇನೋ ಲೈಫಲ್ಲಿ ಇದೆ. ಸೊ ಸ್ಟೇ ಹೋಪ್ಫುಲ್, ಸ್ಟೇ ಆಪ್ಟಿಮಿಸ್ಟಿಕ್. ನೀವು ಸುಮ್ಮನೆ ತುಂಬಾ ಮ್ಯಾರೇಜ್ ಅಂತ ಹಿಂದೆ ಹೋಗ್ಬೇಡಿ. ಬಿಕಾಸ್ ನನಗೆ ಮೆಚುರಿಟಿ ಬಂದಾಗಿಂದ ವಯಸ್ಸಾಯ್ತು ಮದುವೆ ಆಗೋ ಅನ್ನೋದು ಹೇಳಿ ಬಿಟ್ಬಿಟ್ಟಿದ್ದೀನಿ. ಯಾಕಂದ್ರೆ ಅದು ಹೇಳಲೇಬಾರ್ದು. ಇವೆಲ್ಲ ಏನ್ ಗೊತ್ತಾ, ನಮ್ಮ ಕೈಲಿ ಇಲ್ಲ, ಆಗೋ ಟೈಮಲ್ಲೇ ಆಗೋದು. ಸೊ ನಿಮ್ಮ ಕೆಲಸದ ಬಗ್ಗೆ ಫೋಕಸ್ ಮಾಡಿ, ಅಥವಾ ಇನ್ನೊಂದು ಯಾವ್ದಾರೋ ಹಾಬಿನೋ ಹ್ಯಾಬಿಟಲ್ಲಿ ಇನ್ವಾಲ್ವ್ ಆಗಿ ಗೆಟ್ ಬಿಸಿ. ನಿಮ್ಮ ಕರಿಯರ್ನ ಇನ್ನೂ ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಆನ್ ದ ಫ್ಲೋ ನಿಮಗೆ ಏನೇನು ಸಿಗುತ್ತಲ್ಲ ಅದರಲ್ಲಿ ಆಪರ್ಚುನಿಟೀಸ್ ಇನ್ನೂ ಜಾಸ್ತಿ ಸಿಗುತ್ತೆ. ಮೇ ಬಿ ಅದರಲ್ಲಿ ಒಂದು ಆಪರ್ಚುನಿಟಿ ನಿಮಗೆ ಮ್ಯಾರೇಜ್ ಪ್ರಪೋಸಲ್ಸು ಬರ್ಬೋದು, ಲವ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಸೊ ಫಸ್ಟ್ ನಿಮ್ಮ ಮೇಲೆ ನೀವು ತುಂಬ ಫೋಕಸ್ ಮಾಡಿ ಬ್ಯುಸಿ ಇರಿ. ತುಂಬ ಮದುವೆ ಅಂತ ಯೋಚನೆ ಮಾಡಕ್ಕೆ ಹೋಗ್ಬೇಡಿ, ಯಾಕಂದ್ರೆ ನಿಮ್ಮ ಕೈಲಿ ಇಲ್ಲ ಬ್ರದರ್. ಈಗ ನೋಡಿ, ನೀವು 3 ವರ್ಷ ಟ್ರೈ ಮಾಡಿದ್ದೀರಾ, ಆಗಿಲ್ಲ ಅಂದರೆ ದೇರ್ ಇಸ್ ಸಮಥಿಂಗ್ ಎಲ್ಸ್ ಇನ್ ಯುವರ್ ಲೈಫ್ ಆಯಿತಾ. ಸೊ ಆಗೋ ಟೈಮಲ್ಲೇ ಆಗುತ್ತೆ. ಟು ಬಿ ಆನೆಸ್ಟ್, ನಾವೇನು ಫೋರ್ಸ್ ಮಾಡೋಕ್ಕಾಗಲ್ಲ, ಅದು ಆಗೋ ಟೈಮಲ್ಲೇ ಆಗಬೇಕು.